ಒಂದು ಲಿಫ್ಟ್ ರೆಡಿ ಆಗೋದು, ಎಲಿವೇಟರ್ ಲಿಫ್ಟ್, ಅದ್ರಲ್ಲಿಂದ ನಾವು ಏನು ತೋರಿಸ್ಬೇಕಂತ ಅನಿಸ್ತೇವೆ. ಯೇಸು ಸ್ವಾಮಿ ಹೇಳಿದ್ದು 3 ವಿಷಯ ನಮ್ಮದು ಉದ್ದೇಶ: ಟೀಚಿಂಗ್, ಪ್ರೀಚಿಂಗ್ ಆ್ಯಂಡ್ ಹೀಲಿಂಗ್. ಸೊ ಜನರಿಗೆ ಸ್ವಸ್ಥತೆ ಬೇಕಂದ್ರೆ ಅವ್ರಿಗೆ ಸೌಲಭ್ಯ ಕೂಡ ಇರಬೇಕು. ಇಫ್ ಪೀಪಲ್ ವಾಂಟ್ ಟು ಗೆಟ್ treated, they need to have good facilities. And one of these ways to bring healthcare to the people is to make it accessible. This is literally done by an elevator. Yeah. Accessibility ಅಂದ್ರೆ ಎಲ್ಲರಿಗೂ ಸೌಲಭ್ಯ ಆಗಬೇಕು. ಹೆಲ್ತ್ ಕೇರ್, ಕಣ್ಣಿಂದು ತಪಾಸಣೆ, ಕಣ್ಣಿಂದು ಟ್ರೀಟ್ಮೆಂಟ್ ಎಲ್ಲರಿಗೂ ಸಿಗ್ಬೇಕಂತ ಹೇಳಿ ಇದು ಒಂದು ಎಕ್ಸಾಂಪಲ್ ಇದೆ. ಇದು ಲಿಫ್ಟ್ ಆಗೋದು ಎಲ್ಲರಿಗೂ ಒಂದು ತೋರಿಸ್ತದೆ. ಈ ವೆಲ್ಮೆಗ್ನ ಸಂಸ್ಥೆ ಡಾಕ್ಟರ್ ಸೈಲೆನ್ಸ್ ಐ ಹಾಸ್ಪಿಟಲ್ ಜನರ ಬಗ್ಗೆ ಕಾಳಜಿ ಇಕ್ಕಿ ಇದೊಂದು ಲಿಫ್ಟ್ ಮಾಡಿದ್ದಾರೆ, ತಾಕಿ ಜನರಿಗೆ ಸೌಲಭ್ಯ ಆಗಲಿ. ಜನರಿಗೆ ಸಾಧಾರಣ ಎಲ್ಲರೂ ಅಂಗವಿಕಲಕರಾಗಲಿ, ಕುರುಡರಾಗಲಿ, ಜಾಸ್ತಿ ಕುರುಡರು ಬರ್ತಾರ, ವಯಸ್ಸಾಗಿನವ್ರು ಜಾಸ್ತಿ ಬರ್ತಾರ, ಅಂಗವಿಕಲರು ಜಾಸ್ತಿ ಬರ್ತಾರ, ಅವ್ರಿಗ ಸೌಲಭ್ಯ ಆಗಲಿ ಅಂತ ಹೇಳಿ ಇದು ಲಿಫ್ಟ್ ತೋರಿಸ್ತದೆ. ಸೈಲೆನ್ಸ್ ಐ ಹಾಸ್ಪಿಟಲ್ ಅಂದ್ರೆ ಹಳೆ ಸಿಟಿಯಲ್ಲಿ ಹಳ್ಳಿ ಜನರಿಗೆಲ್ಲ ಸೈಲೆನ್ಸ್ ದವಾಖಾನೆ ಅಂತ ಹೇಳಿ ಎಲ್ಲರಿಗೂ ಗೊತ್ತದ. ಆದ್ರೆ ಕೆಲವು ವರ್ಷದಿಂದ ನಮ್ಗೆ ಅನಿಸ್ತಾ ಇತ್ತು, ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ಬರ್ತಾರ, ಹೇಳ್ತಾರ, ಮೇಡಮ್ ನಿಮ್ ಟ್ರೀಟ್ಮೆಂಟ್ ಎಲ್ಲ ತೋಲ್ ಭಾರಿ ಅದ, ಬಟ್ ನಿಮ್ ಬಿಲ್ಡಿಂಗ್ ತೋಲ್ ಖರಾಬ್ ಅದ, ತೋಲ್ ಹಳೇದದ, ಏನಾರ ಮಾಡ್ರಿ. ಸೊ ಹೊಸ ಬಿಲ್ಡಿಂಗ್ ಕಟ್ಲಾಕ ಎಷ್ಟೊಂದು ರೊಕ್ಕ ಬೇಕು, ನಮ್ಮ ಹತ್ರ ಬ್ಲ್ಯಾಕ್ ಮನಿ ಇಲ್ಲ, ಎಲ್ಲ ವೈಟ್ ಮನಿ, ಅದು ಹೇಗೆ ನಾವು ಸಾಧ್ಯ? ಸೊ ಎಷ್ಟೊಂದು ಯೋಚನೆ ಮಾಡಿ 20 ಲಕ್ಷ ರೂಪಾಯಿ ಬೇಕು ಹೊಸ ಲಿಫ್ಟ್ ಕಟ್ಟಲಿಕ್ಕೆ ಅಂತೇಳಿ ಒಂದು ಪ್ರಪೋಸಲ್ ಬಂತು. ಅದರಲ್ಲಿ ನಮ್ಮ ಸಂಸ್ಥೆಯಿಂದ 15 ಲಕ್ಷ, ಟಿಯರ್ ಫಂಡ್ ಬೆಲ್ಜಿಯಂ ಅಂತ ಹೇಳಿ ಇವ್ರದ್ದು ಥ್ರೂ, ನಮ್ಮ ಫ್ರೆಂಡ್ ಥ್ರೂ ಡಾಕ್ಟರ್ ಟಿಬೋ ಅವ್ರು ಹೆಲ್ಪ್ ಮಾಡಿದ್ದಾರೆ. ಎಲ್ಲಿ ಇಬ್ಬರು ಸೇರಿ ಇದು ಲಿಫ್ಟ್ ರೆಡಿ ಆಗಿದೆ. ಈಗಲಿಂದ ಪೇಷಂಟ್ಸಿಗೆ ಪ್ರಾಬ್ಲಮ್ ಆಗ್ಬಾರ್ದು, ಇಲ್ದ್ರೆ ಒಂದೊಂದ್ಸರಿ ಪೇಷಂಟ್ಸಿಗೆ ಚೇರ್ ಮೇಲೆ ಕೂಡಿಸಿ ಹೆಂಗ್ ತೀರದ ಯಾತ್ರದಾಗ ಎತ್ಕೊಂಡು ಹೋಗ್ತಾರಿಲ್ಲ, ಮ್ಯಾಲ ಬೆಟ್ಟದ ಮೇಲೆ ಹಾಗೆ ಎತ್ಕೊಂಡು ಹೋಗಿದ್ದೇವು ಪೇಷಂಟ್ಸಿಗೆ. ಪೂರಾ ನಮ್ದು 2nd ಫ್ಲೋರ್ ನಲ್ಲಿ ಓಟಿ ಅದ. ಸೊ ದೇವ್ರ ಕೃಪೆಯಿಂದ ಈ ದಿನ ನಾವು ನೋಡ್ಲಿಕ್ಕೆ ಬಂದಿದ್ದು 15 January 2024 is a good day to have a good lift and a good facility to make healthcare accessible to everybody. Thank you very much. ಒಂದು ಲಿಫ್ಟ್ ಕೂಡಿಸ್ಬೇಕಂತ 55 ವರ್ಷ ಆದ್ಮೇಲೆ ಒಂದು ಜಾರಿಗೆ ಬಂತು. ಅದು ಯಾಕಂದ್ರೆ ಡಾಕ್ಟರ್ ಸೈಲೆನ್ಸ್ ಆ್ಯಂಡ್ ಡಾಕ್ಟರ್ ಮಿಸಸ್ ಸೈಲೆನ್ಸ್ ಮೇಡಮ್ ಅವ್ರು ಮಾಡಿದಂಥ ಒಂದು ಕೆಲಸ ನೋಡ್ಬೇಕಾದ್ರೆ ಅವರು ಬಡವ್ರ ಮಧ್ಯದಲ್ಲಿ ಸೇವೆ ಮಾಡಿದ್ದಾರೆ. ಇದು ಒಂದು ಡಾಕ್ಟರ್ ಸೈಲೆನ್ಸ್ ಐ ಹಾಸ್ಪಿಟಲ್ ವೆಲ್ಮೆಗ್ನ ಸಂಸ್ಥೆ ಕೇವಲ ಬಡವ್ರ ಮಧ್ಯದಲ್ಲಿ ಸೇವೆ ಮಾಡಿದಂಥ ಈ ಒಂದು ಹಾಸ್ಪಿಟಲ್ ಸಂಸ್ಥೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ಕುಷ್ಠರೋಗ ಇರಬಹುದು, ಆಮೇಲೆ ಕಣ್ಣಿನ ತಪಾಸಣೆ ಇರಬಹುದು, ಮಕ್ಕಳ ಮಧ್ಯದಲ್ಲಿ, ನಿರ್ಗತಿಯರ ಮಧ್ಯದಲ್ಲಿ, ವಿಧವೆಯರ ಮಧ್ಯದಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತದೆ. ಮೇಡಮ್ ಅವ್ರು ಹೇಳಿದ್ರು, ನಾವೇನು ನಮ್ಮ ಹತ್ರ ಹಣ ಇಲ್ಲ ಅಂತ. ಯಾಕಿಲ್ಲ ಅಂತ ಹೇಳ್ತಾ ಇದ್ರು ಅಂದ್ರೆ, ಮೇಡಮ್ ಅವರು ಇಲ್ಲಿ ಬಂದಂತ ಯಾವುದೇ ಒಂದು ಫೀಸು ಅಥವಾ ಸರ್ಜರಿ ಆದಂತ ಹಣ ಕೇವಲ ಅವರು ಮೆಷಿನ್ಸ್ ನಲ್ಲಿ ಏನಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಇವತ್ತು ನೋಡ್ಬೇಕಾದ್ರೆ ಬೀದರ್ನಲ್ಲಿ ಒಳ್ಳೊಳ್ಳೆ ಮಷಿನ್ಸ್ ಅಂದ್ರೆ ಡಾಕ್ಟರ್ ಸೈಲೆನ್ಸ್ ಐ ಹಾಸ್ಪಿಟಲ್ ವೆಲ್ಮೆಗ್ನ ಗುಡ್ ನ್ಯೂಸ್ ಸೊಸೈಟಿ. ಇವತ್ತು ನಾವು ಕೇವಲ ಬೀದರ್ ಮಟ್ಟಿಗೆ ನಾವು ಕಾಂಪೀಟ್ ಮಾಡಲೆವು, ಸುಮಾರು ಈ ಡಿವಿಷನ್ ನಲ್ಲಿ ನಾವು ಕಾಂಪೀಟ್ ಮಾಡೋಂತ ಒಂದು ಯೋಗ್ಯತೆ ನಮ್ಮ ಕಡೆ ಇದೆ. ಈ ಒಂದು ಕೆಲಸ ಮಾಡ್ಬೇಕಾದ್ರೆ ಇವತ್ತು 50,000ಕ್ಕಿಂತ ಹೆಚ್ಚಿನ ಸರ್ಜರಿ ಮಾಡಿದಂತ ಡಾಕ್ಟರ್ ಸಿಬಿಲ್ ಮೇಡಮ್ ಅವರು ನಮ್ಮ ಮಧ್ಯದಲ್ಲಿ ಅನೇಕ ಬಡವರಿಗೆ, ದಿಕ್ಕಿಲ್ದವರಿಗೆ, ನಿರ್ಗತಿಗರಿಗೆ ಏನಾದ್ರ ಆಪರೇಷನ್ ಮಾಡದಂತ ಈ ಹಾಸ್ಪಿಟಲ್ ಆಗಿದೆ. ತಮ್ಗೆಲ್ಲರಿಗೂ ಗೊತ್ತಿರಬಹುದು, ಸುಮಾರು ವರ್ಷಗಳಿಂದ ಏನದಂದ್ರ ನಾವು ಕ್ಯಾಂಪ್ಸ್ಗಳು ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಬಹಳ ಶ್ಲಾಘನೀಯವಾದ ಒಂದು ಕೆಲಸ. ಯಾಕಂದ್ರೆ ಇಂಥ ಒಂದು ಕೆಲಸ ಮಾಡೋದು ಇವತ್ತಿನ ಆಧುನಿಕ ಡಾಕ್ಟರ್ನಲ್ಲಿ ನೋಡೋದು ಬಹಳ ಕಡಿಮೆ. ಇವತ್ತು ದುಡ್ಡು ಮಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಪೊರೇಟ್ ಹಾಸ್ಪಿಟಲ್ಗಳು
ಬಂದಿದ್ದಾವೆ, ಡಾಕ್ಟರ್ಸ್ ಬಂದಿದ್ದಾರೆ. ಇವತ್ತು ನಾನು ಹೇಳ್ಬೇಕಾದ್ರೆ ಇವತ್ತು ಡಾಕ್ಟರ್ ಅವರು ಕೇವಲ ಸಂಬಳ ತಗೊಂಡೇನಾದ್ರೂ ಇಲ್ಲಿ ಸರ್ವಿಸ್ ಕೊಡ್ತಾರೆ. ಇದು ಯಾರಿಗೆ ನಾನು ಅನೇಕ ಬಾರಿ ಅನೇಕರಿಗೆ ಹೇಳಿನಿ, ಅನೇಕರಿಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಾನು ಈ ಬಹಿರಂಗವಾಗಿ ಮಾಧ್ಯಮ ಮಿತ್ರರಿಗೆ ನಾನು ಇದು ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಕೇವಲ ಸಂಬಳ ತಗೊಂಡು ಇವತ್ತೇನದಂದ್ರ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಲಿಫ್ಟ್ ದೇವ್ರ ಕೃಪೆಯಿಂದ ಮತ್ತು ವೆಲ್ಮೆಗ್ನ ಸಂಸ್ಥೆ ಮತ್ತು ಇಯರ್ ಫಂಡ್ ವತಿಯಿಂದ ಏನಿದು ಆಗಿದೆ, ಈ ಎಲ್ಲ ಸವಲತ್ತಿಗೆ ನಾವು ಧನ್ಯವಾದ ಹೇಳ್ತೀವಿ. ಈ ಲಿಫ್ಟ್ ಇಂದ ಎಲ್ಲ ಒಂದು ಬಡ ರೋಗಿಗಳಿಗಿರ್ಬೋದು, ಮತ್ತೆ ಅಂಗವಿಕಲರಿಗಿರ್ಬೋದು, ಅಥವಾ ವಯಸ್ಸಾದಂತ ಪೇಷಂಟ್ಸಿಗಿರ್ಬೋದು, ಅದು ಒಂದು ಬಹಳಷ್ಟು ಹೆಲ್ಪ್ ಆಗ್ತದೆ. ಈಗ ನಾವು ಇನ್ನೂ ಮುಂದೆ ಕೂಡ ಏನಾದ್ರೆ ಒಂದು ಬಿಲ್ಡಿಂಗ್ ಮಾಡ್ಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಇದೀವಿ. ದೇವ್ರ ಕೃಪೆ ನಿಮ್ದೆಲ್ಲ ಪ್ರಾರ್ಥನೆಯಲ್ಲಿ ನೆನೆಸ್ರಿ. ಯಾಕಂದ್ರೆ ಅಸಾಧ್ಯವಾದದ್ದು ಯಾವುದಿಲ್ಲ, ಎಲ್ಲ ಸಾಧ್ಯ ದೇವರಿಂದ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ಸೊ ಇವತ್ತೆಲ್ಲದಂದ್ರೆ ವೆಲ್ಮೆಗ್ನ ಸಂಸ್ಥೆ ದೇವ್ರ ಕೃಪೆ ಇಲ್ಲದೆ ನಡೆಯಕ್ಕೆ ಸಾಧ್ಯ ಇಲ್ಲ. ದೇವ್ರ ಕೃಪೆ ಅದ, ಅದಕ್ಕೆ ನಡೀತಾ ಇದೆ. ಸುಮಾರು 100 ನಮ್ಮ ಸಿಬ್ಬಂದಿಗಳಿದ್ದಾರೆ, 50 ಮಕ್ಕಳಿದ್ದಾರೆ, 50 ಲೆಪ್ರಸಿ ಮನೆಗಳಿದ್ದಾವೆ. ಸೊ ಹಾಗಾಗಿ ಈ ಒಂದು ಕೆಲಸ ಮಾಡುವಂತ ಡಾಕ್ಟರ್ ಅಮ್ಮರಿಗೆ ತಮ್ಮ ಕೈ ಚಪ್ಪಳದಿಂದ ಏನಂದ್ರ ಜೋರ ಕೈ ಚಪ್ಪಳ ಬೇಕು. ಇದೊಂದು ಸಣ್ಣ ಕೆಲಸ ಅಲ್ಲ, ಬಹಳ ದೊಡ್ಡ ಕೆಲಸ ಅದ. ಒಂದ್ ಮನುಷ್ಯ ನೋಡೋದು ಬಹಳ ಕಷ್ಟ ಅದ. ಇವ್ರ ಕೈ ಮೇಲೆ ಏನಂದ್ರೆ ಸುಮಾರು 600ರಿಂದ 700 ಮಂದಿ ಬದುಕ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೊಂದು ಆವೃತ್ತಿ ನನ್ನ ವತಿಯಿಂದ, ನಮ್ಮ ಸಿಬ್ಬಂದಿ ವತಿಯಿಂದ ತಮ್ಗೆ ಮೇಡಮ್ ಅವರಿಗೆ ಬಹಳ ಅಭಿನಂದನೆ ಸಲ್ಲಿಸ್ತೇವೆ. ತಾವು ಮಾಡುವಂತ ಒಂದು ಸೇವೆ ಅಮೋಘವಾದದ್ದು. ನಾವೇನಂದ್ರ ನಿಮ್ಗೇನ್ ಕೊಡಕ್ಕಾಗಲ್ಲ, ದೇವರು ನಿಮ್ಗೆ ಆಶೀರ್ವದಿಸಲಿ ಅಂತ ಹೇಳ್ತಾ, ಈ ಲಿಫ್ಟ್ ದೇವ್ರ ಕೃಪೆಯಿಂದ ಒಳ್ಳೆ ರೀತಿಯಿಂದ ನಡೀಲಿ, ಮತ್ತೆ ಎಲ್ಲ ರೋಗಿಗಳಿಗೆ ಸಹಾಯ ಆಗ್ಲಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.